ಅವ್ರೇನ್ ನಿಂಗೆ ಸಂಬಂಧಿಕರಲ್ಲ ಅಲ್ವಾ? ಇಲ್ಲ ಅತ್ತೆ. ಅವ್ರ ಜೊತೆಗೆ ನಿಂಗೆ ಯಾವುದೇ ರೀತಿ ರಕ್ತ ಸಂಬಂಧನೂ ಇಲ್ಲ ಅಲ್ವಾ? ಅದು ಇಲ್ಲ ಅತ್ತೆ. ಹಾಗಿದ್ರೆ ಸೈಲೆಂಟ್ ಆಗಿದ್ದು ಸಿನಿಮಾ ನೋಡು. ಮೈಥಿಲಿ, ನೀನೇನಾದ್ರೂ ಪ್ಲಾನ್ ಮಾಡಿ ನನ್ನ ಕಾಪಾಡೆ. ಇಲ್ಲ ಅಂದ್ರೆ ಈ ಗಾಜಿನ ಚೂರು ಚುಚ್ಕೊಂಡು ನಾನು ಸತ್ತೇ ಹೋಗ್ತೀನಿ. ಕಸ್ಪುರ್ಕೆ ಕಸೋಡಿ. ಇವಳೇನೋ ಸನ್ನೆ ಮಾಡ್ತಿದ್ದಾಳೆ. ಆಹಾ, ಕಣ್ಣಿಂದ ಸನ್ನೆ ಮಾಡಿ ನಿನ್ ತಾಯಿನ ಕಾಪಾಡ್ಬಿಟ್ಟೆ. ಕರಿತಾ ಇದ್ರು ಬರ್ತಾ ಇಲ್ವಲ್ರಿ? ಬನ್ನಿ ಇಲ್ಲಿ. ಬರ್ತಾ ಇದ್ದೀನಿ ರೀ. ಇಲ್ಲಿ ಯಾವುದೋ ಪರಕೆ ಇದಾಗಿದೆಯಲ್ಲ. ಅಯ್ಯೋ, ಅದನ್ನ ನಾನೇ ಅಲ್ಲಿ ಎಸ್ಬಿಟ್ಟೆ. ಛೇ, ಇಲ್ ನೋಡಿಮ್ಮ, 2 ದಿನದಿಂದ ಮನೆ ಮುಂದೆ ಕಸನೇ ಗುಡ್ಸಿಲ್ಲ. ಸ್ವಲ್ಪ ಗುಡಿಸ್ಬಿಟ್ ಬರ್ತೀನಾಯ್ತಾ? ಆಂಟಿ, ತ್ರಿಷಾ, ಅಮ್ಮ, ಆಂಟಿ, ಏನ್ ಮಾಡ್ತಿದ್ಯಾ? ಹೇಳಿದ್ನಲ್ಲಮ್ಮ, ಸ್ವಚ್ಛತೆ ಎಲ್ಲ ಸ್ವಚ್ಛ ಮಾಡ್ತಾ ಇದೀನಿ ಅಂತ. ಅಮ್ಮ, ಆಂಟಿ, ಅಬ್ಬಬ್ಬಾ, ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಚಲೋ ಆತ. ನಿನ್ನ ಸುಹಾಸಿನಿ ಅವರೇ, ಎಲ್ಲಿದ್ದೀರಾ? ಇಲ್ಲೇ ನಿಂತಿದ್ದೀನಿ. ಹೇಳಿ ಸುಹಾಸಿನಿ ಅವರೇ, ಏನ್ ಕರ್ದಿದ್ದು? ಇವಾಗ ನೀವ್ ಯಾಕೆ ಗುಡ್ಸಿದ್ರಿ? ಯಾವಾಗ ಗುಡಿಸ್ಬೇಕು ಅಂತ ಗೊತ್ತಾಗ್ದೆ. ಕೆಳಗಡೆ ಗಾಜಿನ ಚೂರುಗಳಿತ್ತು ಅಂತ ನಿಮಗ್ ಹೇಗ್ ಗೊತ್ತು? ಹಾ, ಗಾಜ? ಇವಾಗ ನಾನ್ ಗುಡ್ಸಿದ್ದು ಗಾಜಿನ ಚೂರ? ನಾಟಕ ಮಾಡ್ಬೇಡಿ. ನೀವು ಗಾಜಿನ ಚೂರನ್ನ ನೋಡಿದ್ರಿ, ಅದಕ್ಕೆ ಪರ್ಕೆ ತಗೊಂಡು ಅದನ್ನ ಗುಡ್ಸಿದ್ದು. ನಾನು ಬಟ್ಟೆ ಒಣಗಾಕಕ್ ಬಂದಾಗ ಇಲ್ದೇ ಇದ್ದ ಗಾಜಿನ ಚೂರು ನಾನು ಒಣಗಾಕದ್ಮೇಲೆ ಗಾಜಿನ ಚೂರು ಹೇಗ್ ಬರುತ್ತೆ? ಅಂದ್ರೆ ನೀವೆಲ್ಲರೂ ಸೇರಿ ನನ್ ಕಾಲಿಗೆ ಗಾಜಿನ ಚೂರು ಚುಚ್ಕೋಬೇಕು ಅಂತ ಇಲ್ಲಿ ಗಾಜಿನ ಚೂರು ಹಾಕಿದ್ರಾ? ಇರಿ, ಇವಾಗ್ಲೇ ಹೋಗಿ ರಾಮಯ್ಯ ಅವರಿಗೆ ವಿಷಯ ಹೇಳ್ತೀನಿ. ಇರಿ. ಇಷ್ಟು ಚಿಕ್ಕ ವಿಷಯಕ್ಕೆ ರಾಮಯ್ಯ ಅವ್ರ ಹತ್ರ ಯಾಕೆ ಬಿಡಿ? ತ್ರಿಷಾ ಬೇಕು ಅಂತ ಗಾಜಿನ ಚೂರು ಹಾಕಿಲ್ಲ. ಕಾಲಿಟ್ಟಾಗಿ ಬಾಟಲ್ ಒಡ್ದು ಅಲ್ಲಿದ್ದ ಗಾಜಿನ ಚೂರು ಇಲ್ಲಿ ತನಕ ಬಂತು ರೀ. ನಿಜಾನಾ? ಕಣ್ ಕಾಣಿಸ್ದೇ ಇರೋಳ್ ನಾನು, ನಂಗೆ ಏನ್ ಗೊತ್ತಾಗುತ್ತಮ್ಮ? ಸರಿ, ನಂಗೆ ತುಂಬಾ ಕೆಲ್ಸ ಇದೆ, ನಾನ್ ಹೋಗ್ತೀನಿ. ಅಮ್ಮ, ಇಲ್ಲಿದ್ಯಾ? ಸೂಪರ್ ಹಾ, ಬಾಳ್ ಬುದ್ಧಿವಂತಿಕೆ ಅಂತ ತಪ್ಸ್ಕೊಂಡ್ ಬಂದಿ. ಇಲ್ಲಂದ್ರ ಸರಿಯಾಗಿ ಸಿಕ್ಕಾಕೊಂಡ್ಬಿಡ್ತಿದ್ದಿ. ನೋಡಿದ್ರ ಆಂಟಿ, ಎಲ್ರು ಸೇರ್ಕೊಂಡ್ ಹೇಗ್ ನಾಟಕ ಮಾಡ್ತಿದ್ದಾರೆ. ಇಂಥ ಕೆಲ್ಸಕ್ ಬರ್ತಿರೋ ಪ್ಲಾನ್ಗಳ್ ಮಾಡ್ದೇನೆ ನೆಕ್ಸ್ಟ್ ಟೈಮ್ ಸರಿಯಾಗಿರೋ ಒಂದ್ ಪ್ಲಾನ್ ಮಾಡು. ಸರಿ, ಇವಾಗ ಗಾಜಿನ ಚೂರ್ನೆಲ್ಲ ಕ್ಲೀನ್ ಮಾಡಿ ಮನೆಗ್ ಬಾ. ಆಯ್ತು ಆಂಟಿ. ಸಮಯಕ್ಕೆ ಸರಿಯಾಗಿ ಮೈಥಿಲಿ ಕಂಡು ಹಿಡಿದು ಕಾಪಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಈ ಅರಮನೆ ಅಂತ ಮನೆ ಇಷ್ಟೊತ್ತಿಗೆ ಸ್ಮಶಾನವಾಗಿ ಬದಲಾಗೋಗ್ತಿತ್ತು. ಹೌದು ಜಾನಕಮ್ಮವ್ರೆ, ಮೈಥಿಲಿ ಬಂದು ನನಗ್ ಕಷಾಯ ಕುಡಿಸಿ ವಾಂತಿ ಮಾಡ್ಸಿಲ್ಲ ಅಂದಿದ್ರೆ
ವಿಷ ಮೈಯೆಲ್ಲ ಹರಡಿ ಸಾಯ್ತಿದ್ರಿ ಅಂತ ಡಾಕ್ಟ್ರು ಹೇಳಿದ್ರಮ್ಮ. ಇದೆಲ್ಲ ಆ ಮೈಥಿಲಿ ದಯೇನೆ. ಏನ್ ತಾತ ನೀವು ಕೂಡ ನಾನೇನಾದ್ರೂ ಹೊರಗ್ ನೋಡ? ಈ ಮನೆ ಸೊಸೆ, ನಿಮ್ ಮೊಮ್ಮಗಳು, ನಿಮ್ಮನ್ನೆಲ್ಲ ಕಾಪಾಡೋದು ನನ್ ಜವಾಬ್ದಾರಿ ಅಲ್ವಾ? ಇಷ್ಟು ಮಾಡಿರೋ ನಿನ್ನನ್ನ ಹೊಗಳೋದು ನಮ್ ಕರ್ತವ್ಯ ಕೂಡ. ಆ ಕಿಶೋರ್ನ ನಾವು ಖಂಡಿತ ಸುಮ್ನೆ ಬಿಡ್ಬಾರ್ದು. ಅವನನ್ನ ಕೋರ್ಟ್ ಮೆಟ್ಲು ಹತ್ಸಿ 10 ವರ್ಷ ಕೋರ್ಟ್ ಅಲ್ಲಿ ಕೊಳೆಯೋ ಥರ ಮಾಡ್ಲೇಬೇಕು. ಹೌದಮ್ಮ, ನಮ್ಮ ಕುಟುಂಬನೇ ಸಾಯಿಸ್ಬೇಕು ಅಂತ ಅಂದ್ಕೊಂಡವನಿಗೆ ಶಿಕ್ಷೆ ಕೊಡ್ಸಿಲ್ಲ ಅಂದ್ರೆ ನನ್ನ ಹೆಸರು ಪುರುಷೋತ್ತಮೇ ಅಲ್ಲ, ಜಾನಕಮ್ಮ ಅವ್ರ ಮೊಮ್ಮಗನೇ ಅಲ್ಲ. ಹೇಯ್, ಏನು ಯಾಕೆ ನಗ್ತಿದ್ಯಾ? ನಾನು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನಿನ್ನ ಕಾಮಿಡಿ ಅನ್ನಿಸ್ತಿದ್ಯಾ? ಹೇಳು, ಅಷ್ಟಕ್ಕೂ ಯಾಕೆ ನಗ್ತಿದ್ಯಾ ಹೇಳು? ಅಷ್ಟಕ್ಕೂ ಇದರಲ್ಲಿ ನಗುವಂತ ವಿಷಯ ಏನಿದೆ ಹೇಳು ತ್ರಿಷಾ. ಅದು ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಯಾರಾದ್ರೂ ಚಾಲೆಂಜ್ ಮಾಡೋವಾಗ ಅವ್ರ ಮಗ ಅಲ್ಲ, ಇಲ್ಲಾಂದ್ರೆ ಅವ್ರ ಮೊಮ್ಮಗ ಅಲ್ಲ ಅಂತಾರೆ. ಪಾಪ ನೀನ್ ಮಾತ್ರ ತಂದೆ ಹೆಸರು ಹೇಳಲಿಲ್ಲ. ಈ ಕಡೆ ತಾತನ ಹೆಸರು ಹೇಳಕ್ಕಾಗ್ದೆ ಕೊನೆಗೆ ಜಾನ್ ಕಮ್ನವ್ರ ಹೆಸರು ಹೇಳೋ ಪರಿಸ್ಥಿತಿ ಬಂತು ಅಂತ ನಕ್ದೆ. ಅಷ್ಟೇ. ತ್ರಿಷಾ, ನಂಗ್ಯಾಕೆ ಹೊಡಿತಿದ್ಯಾ? ನಾನ್ ಹೇಳಿದ್ರೆ ತಪ್ಪೇನಾದ್ರೂ ಇದ್ಯಾ? ಇವತ್ತಿನ ತನಕ ನಿಮ್ಮಪ್ಪ ಯಾರು, ಎಲ್ಲಿದ್ದಾರೆ, ಅಷ್ಟಕ್ಕೂ ಅವ್ರು ಇದಾರೋ ಇಲ್ವೋ? ಇದಕ್ ಸಂಬಂಧಪಟ್ಟ ಒಂದು ವಿಷಯನಾದ್ರೂ ನಿಂಗ್ ಗೊತ್ತಿದ್ಯಾ? ಗೊತ್ತಿದ್ರೆ ಹೇಳು. ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಈಗಿಂದೀಗ್ಲೇ ಇಲ್ಲಿಂದ ಹೊರಟೋಗ್ತೀನಿ. ಹೇಳು ಉತ್ತಮ್. ಏ ತ್ರಿಷಾ, ಮೈಥಿಲಿ, ನೀನ್ ಸುಮ್ನಿರು. ನಿಜಾನೇ, ನೀನ್ ಕೇಳಿದ ಪ್ರತಿಯೊಂದು ಪ್ರಶ್ನೆನೂ ನಿಜ ಆಗಿದ್ರಿಂದ ನೀನ್ ಕೇಳಿದ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಕೊಡಕ್ಕಾಗ್ತಿಲ್ಲ. ಅಮ್ಮ, ತ್ರಿಷಾ ಏನ್ ಹೇಳಿದ್ಲು ಕೇಳಿಸ್ಕೊಂಡ್ಯಾ? ಹುಟ್ಟಿದಾಗಿಂದ ಇವತ್ತಿನ ತನಕ ನನ್ನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರಿವಾಗ ಎಲ್ಲಿದ್ದಾರೋ, ಅಷ್ಟಕ್ಕೂ ಇದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ವಂತೆ. ಈ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಹೇಗೂ ನನಗೆ ಗೊತ್ತಿಲ್ಲ. ಕನಿಷ್ಠ ನಿಮ್ಗಾದ್ರೂ ಗೊತ್ತೋ ಇಲ್ವೋ? ಹೇಳಮ್ಮ, ನನ್ನ ಅಪ್ಪ ಯಾರು? ಅವ್ರು ನಮ್ ಜೊತೆ ಏನಕ್ಕಿಲ್ಲ? ಈಗ ಅವ್ರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ? ಅಷ್ಟಕ್ಕೂ ಅವ್ರು ಬದುಕಿದಾರ ಇಲ್ವಾ ಹೇಳಮ್ಮ. ಮುಚ್ಚೋ ಬಾಯಿ. ನಿಮ್ಮಪ್ಪ ಇಲ್ಲದೆ ಹೋಗಿದ್ದಿದ್ರೆ ನಾನ್ ಯಾಕೋ ಮುತ್ತೈದೆ ತರ ಇರ್ತಾ ಇದ್ದೆ. ಮತ್ತೆ ಇದ್ದಾರೆ ಎಲ್ಲಿದ್ದಾರಮ್ಮ? ಯಾಕೆ ಯಾಕೆ ನಮ್ಮಿಂದ ದೂರ ಇದ್ದಾರೆ ಹೇಳಮ್ಮ. ಅಮ್ಮ, ನಿಮ್ ಕಣ್ಣೀರು ನನಗೆ ಉತ್ತರ ಕೊಡಲ್ಲ ಅಮ್ಮ. ನನಗೆ ಬೇಕಾಗಿರೋದು ನಿಮ್ ಕಣ್ಣೀರಲ್ಲ, ಉತ್ತರ. ಉತ್ತಮ್ ಅವ್ರೆ, ನಮ್ಮಪ್ಪ ಎಲ್ಲಿದ್ದಾರೆ? ಯಾಕೆ ಈ ಮನೆಯಿಂದ ದೂರ ಇದ್ದಾರೆ ಹೇಳಮ್ಮ. ಅಜ್ಜಿ, ನೀವಾದ್ರೂ ಹೇಳಿ,
ಕಂದ ಉತ್ತಮ್, ಕೆಲವು ಪ್ರಶ್ನೆಗಳಿಗೆ ಕಾಲಾನೇ ಉತ್ತರ ಕೊಡುತ್ತಪ್ಪ. ಅಜ್ಜಿ, ದಯವಿಟ್ಟು ಕಾಲ ನಮ್ಮ ಮಧ್ಯ ತಂದು ನನ್ನ ಬಾಯಿ ಮುಚ್ಚೋಕ್ ನೋಡ್ಬೇಡಿ. ಇವತ್ತು ನನಗೆ ಸತ್ಯ ಗೊತ್ತಾಗ್ಬೇಕು, ನಾನ್ ತಿಳ್ಕೋಬೇಕು. ಕಂದ ಉತ್ತಮ್, ಸತ್ಯ ತಿಳಿದು ನೋವು ಪಡೋದ್ಕಿಂತ ಸುಳ್ಳಿಂದಾನೆ ಖುಷಿ ಪಡೋದು ತುಂಬಾ ಒಳ್ಳೇದು ಅಂತಾರೆ. ನಿಜ ಹೇಳಿ ನಿಂಗೆ ನೋವು ಮಾಡೋಕ್ ಇಷ್ಟ ಇಲ್ಲ ಅಂತ ನಿನ್ನ ಕುಟುಂಬದವ್ರೆಲ್ರೂ ಮೌನನೇ ಉತ್ತರ ಅಂತ ತಿಳ್ಕೊಂಡಿದ್ದಾರೆ. ನಿನ್ನ ಪ್ರಶ್ನೆಗೆ ಉತ್ತರ ಸಿಗಲ್ಲಪ್ಪ. ಸಿಗ್ಲೇಬೇಕು. ಇವತ್ತು ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಾಗದೇ ಇದ್ರೆ, ಇವತ್ತು ತ್ರಿಷಾ ಕೇಳಿದ ಪ್ರಶ್ನೆನ ನಾಳೆ ಇನ್ನೊಬ್ರು ಖಂಡಿತ ಕೇಳ್ತಾರೆ. ಅವಾಗ ಕೂಡ ಹೀಗೆ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ. ಆದ ಅವಮಾನನೇ ಮತ್ತೆ ಮತ್ತೆ ಆಗ್ತಾ ಇದ್ರೆ ನಾನು ಹೀಗೆ ಮೌನವಾಗಿ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ. ನಂಗೆ ಇವತ್ತು ಉತ್ತರ ಗೊತ್ತಾಗ್ಲೇಬೇಕು. ಉತ್ತಮ್ ಅವ್ರೆ, ಅಮ್ಮ, ಹೇಳಮ್ಮ. ನಿನ್ ತಂದೆ ಜೀವಂತವಾಗೇ ಇದ್ದಾರೆ. ಅವ್ರು ಎಲ್ಲೇ ಇದ್ರು ಕ್ಷೇಮವಾಗೇ ಇರ್ತಾರೆ. ವಾಪಸ್ ಬರ್ಬೇಕಾಗಿರೋ ಸಮಯ ಬಂದಾಗ ಖಂಡಿತವಾಗ್ಲೂ ಇಲ್ಲಿಗೆ ಬಂದೇ ಬರ್ತಾರೆ. ಅದಕ್ಕೂ ಮೀರಿ ನನ್ನನ್ನೇನು ಕೇಳ್ಬೇಡ. ಕೇಳಿದ್ರೆ ನನ್ ಮೇಲೆ ಆಣೆ. ಅಮ್ಮ 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 ಇರಮ್ಮ. ಕಂದ ಉತ್ತಮ್, ಅನ್ಕೊಂಡಿರೋ ಕೆಲವು ಕಾರಣಗಳಿಂದ ನಿಮ್ ತಂದೆ ಈ ಮನೆಯಿಂದ ದೂರ ಇದ್ದಾರೆ ಹೊರತು ಈ ಮನೇಲಿರೋರ್ ಮೇಲೆ ಪ್ರೀತಿ ಇಲ್ದೇ ಇರೋದ್ರಿಂದ ಅಲ್ಲ. ನಿಮ್ ತಂದೆ ಮೇಲೆ ನಮ್ಗೂ ಪ್ರೀತಿ ಇಲ್ಲ ಅಂತ ಏನಿಲ್ಲ. ಒಂದಾಗ್ಬೇಕು ಅನ್ನೋ ಸಮಯ ಬಂದಾಗ ನಿನ್ ತಂದೆನ ನೀನ್ ಭೇಟಿ ಮಾಡ್ತೀಯ. ಅಲ್ಲಿ ತನಕ ಇನ್ಯಾವ ವಿಷಯನೂ ನೀನ್ ನಮ್ಮನ್ ಕೇಳ್ಬೇಡ. ಒಂದ್ ನಿಮಿಷ ಅಜ್ಜಿ, ನಿಜ ಹೇಳಿ ಅಜ್ಜಿ, ನಮ್ಮಪ್ಪ ಅಪರಾಧಿನ? ಮಾಡಿರೋ ಅಪರಾಧಕ್ಕೆ ಜೈಲಿಗೆ ಹೋಗಿದಾರ? ಅದಕ್ಕೆ ನನಗೆ ಹೇಳ್ತಾ ಇಲ್ವಾ? ನಿಮ್ ತಂದೆ ದೇವ್ರಂತ ಮನುಷ್ಯ ಕಣಪ್ಪ. ಅಂತವನ್ಗೆ ನೀನ್ ಹುಟ್ಟಬೇಕು ಅಂದ್ರೆ ನೀನ್ ಮಾಡಿರೋ ಅದೃಷ್ಟ. ಅವನ್ನ ನೀನಿನ್ನೂ ಭೇಟಿಯಾಗಿಲ್ಲ ಅಂದ್ರೆ ಅದು ನಿನ್ನ ದುರಾದೃಷ್ಟ. ನೀನ್ ಅನ್ಕೊಂಡಿರೋ ಹಾಗೆ ನಿಮ್ ತಂದೆ ಯಾವುದೇ ತಪ್ಪು ಮಾಡಿ ಈ ಮನೆಯಿಂದ ದೂರ ಆಗಿಲ್ಲ. ಕೆಲವ್ರು ಮಾಡಿರೋ ತಪ್ಪನ್ನ ನೋಡಕ್ಕಾಗ್ದಿರಾ ಹೋಗಿದ್ದಾನೆ. ಅದೇನು ಅಂತ ನಿನಗ್ ಗೊತ್ತಾಗದೆ ಇರೋದೇ ಒಳ್ಳೇದು. ಅಜ್ಜಿ, ಏನಂದ್ರೆ ಇಷ್ಟು ಜನನ ಹೇಗೆಲ್ಲ ಪ್ರಶ್ನಿಸಿದ್ರು ಉತ್ತರ ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ ರೀ? ನಿಮ್ ಪ್ರಶ್ನೆಗೆ ಕಾಲನ ಬಿಟ್ಟು ಕುಟುಂಬದಲ್ಲಿ ಯಾರು ಉತ್ತರ ಹೇಳೋಕ್ಕಾಗಲ್ಲ ಅಂತಾರಿ. ಇನ್ ಸ್ವಲ್ಪ ದಿನ ಭರವಸೆ ಇಟ್ಕೊಳ್ಳಿ. ಆ ಭರವಸೆನೇ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡುತ್ತೆ. ಏನಂದ್ರೆ ನನ್ನ ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ನನ್ನ ಬಂಗಾರದಂತ ಮಗನ ನೋಡಿ ಎಷ್ಟೋ ವರ್ಷಗಳು ದಾಟು ಹೋಯ್ತು. ಎಲ್ಲೇ ಇದ್ರೂ ಕ್ಷೇಮವಾಗಿರ್ಲಿ, ನನ್ನ ಮಗ ಕ್ಷೇಮವಾಗಿರ್ಲಿ.
ಸಂತೋಷವಾಗಿದ್ದ ಕುಟುಂಬ ನಮ್ಮದು. ಆತ್ಮೀಯತೆಯಿಂದ ಅನುಬಂಧದಿಂದ ನಗ್ನಗ್ತಾ ಒಂದಾಗಿದ್ದ ಕುಟುಂಬ ನಮ್ಮದು. ಯಾವ ವಿಧಿ ನಮಗೆ ಶಾಪ ಕೊಡ್ತೋ ಈ ರೀತಿ ಬೇರೆ ಆಗಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ದಿತ್ತೋ ಏನೋ, ಆದರೆ ಅವರೊಂದು ಕಡೆ ನಾನೊಂದು ಕಡೆ ಆಗ್ಬಿಟ್ವಿ. ಅಮ್ಮನ್ನ ನೋಡಬೇಕು ಅಂದ್ರು, ಅಪ್ಪನ್ನ ಭೇಟಿಯಾಗಬೇಕು ಅಂದ್ರು, ಹೆಂಡತಿನ ಪ್ರೀತಿಯಿಂದ ಮಾತಾಡಿಸ್ಬೇಕಂದ್ರು ಏನು ಮಾಡೋಕ್ಕಾಗ್ತಿಲ್ಲ. ನನ್ನ ಮನಸ್ಸಲ್ಲಿರೋ ನೋವನ್ನ ಕಣ್ಣೀರ ರೂಪದಲ್ಲಿ ಹೊರಗಾಕೋದನ್ನ ಬಿಟ್ಟು ಏನು ಅಂದ್ರೆ ಲಾಕೆಟ್ ತಗೊಂಡ್ ಬಂದ್ರಾ? ಹೌದು, ನನ್ನ ಫ್ರೆಂಡ್ ಹತ್ರ ₹1,00,000 ಸಾಲ ಮಾಡಿ ತಗೊಂಡ್ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಲಕ್ಷಗಟ್ಲೆ ಸಾಲ ಮಾಡಿದ್ರ? ಸರಿ ಹೋತ. ಹೊಟ್ಟಿಗ್ ಹಿಟ್ಟಿಲ್ಲ ಅಂತಂದ್ರು ಜುಟ್ಟಿಗ್ ಮಲಗಿ ಹೂ ಅಂದಂಗ ನಮಗ ತಿನ್ನಾಕ್ ಉನ್ನಾಕ್ ಇರಾಕಿಲ್ಲಂದ್ರು ತಲಿ ತುಂಬಾ ₹1,00,000 ಸಾಲ ಮಾಡಿದ್ರಿ. ಈಗ ಸಾಲ ಹೆಂಗ್ ತೀರಿಸ್ತೀರಿ? ತಲೆ ಒತ್ತೆ ಇಟ್ಟಾದ್ರೂ ಸರಿ ತೀರಿಸ್ತೀನಿ. ಹಾಗಾದ್ರೆ ಆ ತಲೆ ಒತ್ತೆ ಇಟ್ಟು ಲಾಕೆಟ್ ತರ್ಬೋದಾಗಿತ್ತಲ್ಲ, ಅದಕ್ಕೆ ಯಾಕೆ ಸಾಲ ಮಾಡಿದ್ರಿ? ಏನು ತಮಾಷೆನಾ? ಮೈಥಿಲಿ ನನ್ ಸ್ವಂತ ಮಗಳು ಅಲ್ಲ ಅನ್ನೋ ನಿಜಾನ ಇಷ್ಟು ದಿನ ನಾನ್ ಮನ್ಸಲ್ಲಿ ಬಚ್ಚಿಟ್ಟಿದ್ದೆ. ಆದರೆ ನಾಳೆನೆ ಆ ಸತ್ಯನ ಹೇಳಕ್ ಹೋಗ್ತಿದ್ದೀನಿ. ಆ ಲಾಕೆಟ್ ತೋರಿಸಿ ಮೈಥಿಲಿ ಆ ಮನೆ ಮಗಳು ಅಂತ ನಂಬಿಸೋಕ್ ಹೋಗ್ತಿದ್ದೀರಿ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿಮಗ್ ಹೇಳಿ ಹೇಳಿ ನನಗ್ ಸುಸ್ತಾಯ್ತೆ ಹೊರತು ನೀವ್ ಮಾತ್ರ ಬದ್ಲಾಗ್ತಾ ಇಲ್ಲ. ಇವಾಗ ಹೋಗಿ ಮೈಥಿಲಿ ರಾಮಯ್ಯ ಅವರ ಮೊಮ್ಮಗಳು, ಲೀಲಾ ಕೃಷ್ಣ ಅವ್ರ ಮಗಳು ಅಂತ ಹೇಳಿದ ತಕ್ಷಣ ಜಾನಕಮ್ಮ ಅವರು ಆರತಿ ಮಾಡಿ ಸ್ವಾಗತ ಮಾಡ್ತಾರ ಅನ್ಕೊಂಡಿದ್ದೀರಾ? ಮೈಥಿಲಿ ರಾಮಯ್ಯ ಅವರ ಅಕ್ರಮ ಸಂತಾನಕ್ಕೆ ಹುಟ್ಟಿರೋ ಮಗು ಅಂತ ಗೊತ್ತಾಗ್ತಿದ್ದ ಹಾಗೆ ಅವ್ರ ಮನೆ ಸೊಸೆ ಅನ್ನೋ ವಿಷಯನೂ ಮರೆತು ಹೋಗಿ ಮೈಥಿಲಿ ಕುತ್ತಿಗೆಗೆ ಕೈ ಹಾಕಿ ಆಚೆ ದಬ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ಹೌದಳಿ ಅಂದ್ರ ಆ ಮೈಥಿಲಿ ಏನಾರ ಲೀಲಾ ಕೃಷ್ಣಂಗ ಸಕ್ರಮ ಸಂತಾನೇನ ಅಕ್ರಮ ಸಂತಾನ ಅಂತ ಮೈಥಿಲಿನ ಆ ಮನಿ ವಾರಸ್ದಾರಳಾಗಿ ಹೆಂಗ್ ಒಪ್ಕೋತಾರ ಅನ್ಕೊಂಡ್ರಿ? ಒಪ್ಕೋತಾರೋ ಇಲ್ವಾ ಅದನ್ನ ಬಿಟ್ಟು ಹಾಕಮ್ಮ. ಇವ್ರು ನಿಜ ಹೇಳಿದ್ಮೇಲೆ ಲೀಲಾ ಕೃಷ್ಣ ಒಪ್ಕೊಳ್ದೆ ಹೋಗಿ ತನ್ನ ಅಕ್ರಮ ಸಂಬಂಧ ಹೊರಗ್ ಬರುತ್ತೆ ಅನ್ನೋ ಭಯದಲ್ಲಿ ಮೈಥಿಲಿ ಪ್ರಾಣನ ತೆಗಿತಾನೆ. ಹೌದಳಿ ಅಂದ್ರ ಮೈಥಿಲಿ ಸಲುವಾಗಿ ಆದ್ರೂ ಈ ನಿಜಾನ ನಿಮ್ ಮನಸ್ಸೊಳಗ್ ಮುಚ್ಚಿಡೋದ ಒಳ್ಳೇದ. ಇಷ್ಟು ದಿನ ಆ ಭಯದಿಂದಾನೇ ಸುಮ್ನಿದ್ದೆ. ನಾನ್ ಹೇಳ್ದೆ ಇದ್ರು ನಾಳೆ ಒಂದಿನ ಲೀಲಾಕೃಷ್ಣನ್ಗೆ ನಿಜ ಗೊತ್ತಾದ್ರೆ ಮೈಥಿಲಿನ ಸಾಯಿಸದೆ ಬಿಡ್ತಾನಾ? ಆವಾಗಾದ್ರೂ ಮೈಥಿಲಿ ಪ್ರಾಣಕ್ಕೆ ಅಪಾಯನೇ ಅಲ್ವಾ? ಹಾಗಿದ್ಮೇಲೆ ಮೈಥಿಲಿಗೆ ಜಾನಕಮ್ಮ ಅವರಿಗೆ ನಿಜ ಹೇಳಿದ್ರೆ ತಪ್ಪೇನು? ಹಾಗೆ ಮೈಥಿಲಿನ ಲೀಲಾಕೃಷ್ಣ ಸಾಯಿಸಬೇಕು ಅಂದ್ರೆ ಅವನು ಹೊರಗಿರ್ಬೇಕಲ್ವಾ? ನಿಜ ಗೊತ್ತಾಗ್ತಿದ್ದ ಹಾಗೆ ಮೈಥಿಲಿ ಅವನ್ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾಳೆ. ಇಲ್ಲಾಂದ್ರೆ ತನ್ನ ಮಗಳಿಗೆ ಅನ್ಯಾಯ ಮಾಡಿದನನ್ನೋ ಕೋಪದಲ್ಲಿ ಜಾನಕಮ್ಮ ಅವರೇ ಅವನ್ನ ಸಾಯಿಸ್ತಾರೆ. ಇವೆರಡರಲ್ಲಿ ಏನ್ ನಡೆದ್ರೂ ಆ ಲೀಲಾಕೃಷ್ಣನ್ ಕತೆ ಮುಗ್ದು ಹೋಗತ್ತೆ. ಮೈಥಿಲಿಗೆ ತನ್ನ ಕುಟುಂಬದವರು ಯಾರು ಅಂತ ಗೊತ್ತಾಗುತ್ತೆ. ಹಾಗಲ್ಲ ರೀ. ನೀನ್ ಏನೇ ಹೇಳಿದ್ರು ಕೇಳೋ ಮಾತೇ ಇಲ್ಲ. ಅನವಶ್ಯಕವಾಗಿ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅಮ್ಮ ಅಮ್ಮ ನೋಡಿದ್ಯಾ, ಮೈಥಿಲಿಗೆ ನಿಜ ಹೇಳ್ತಾರಂತೆ. ಹಾ ಹೇಳ್ತಾರ. ಆ ಲಾಕೆಟ್ ಇರೋದಕ್ಕ ಅಲ್ಲ, ಖರೆ ಹೇಳ್ತೀನಿ ಅಂತ ಕುಣ್ಯಾಕತ್ತಾರ. ಆ ಲಾಕೆಟ್ನ ನಾವ ಕದ್ರ? ಏನ್ ಹೇಳ್ದಮ್ಮ? ನೀ ಕೇಳಿಸ್ಕೊಂಡಿದ್ದ ಕರೆಕ್ಟ್ ಐತ? ಆ ಲಾಕೆಟ್ನ ಎಲ್ಲಾರ್ಗೂ ತೋರ್ಸಿನ ಅಲ್ಲ, ಎಲ್ಲಾರ್ನೂ ನಂಬಿಸ್ತೀನಂತಿರೋದು. ನಾವ್ ಅದ ಲಾಕೆಟ್ನ ಕದ್ದು ಮುಚ್ಚಿಟ್ರ ಅಳಿಯಂದ್ರ ಹತ್ರ ಸಾಕ್ಷಿನ ಇಲ್ದಂಗ್ ಮಾಡಿದ್ರ ಅವಾಗ ಅಳಿಯಂದ್ರ ಹೆಂಗ್ ಹೇಳ್ತಾರ? ಯಾವ ಸಾಕ್ಷಿನ್ ತೋರಿಸ್ತಾರ? ಕರೆಕ್ಟ್ ಅಮ್ಮ. ನಾವ್ ಆ ಲಾಕೆಟ್ನ ಕದ್ರೆ ಅವ್ರ ಕೈ ಕಾಲ್ನ ಕಟ್ಟಾಗ್ದ ಹಾಗೆ, ಮತ್ತೆ ಸತ್ರು ಹೇಳಲ್ಲ. ಹೇಳೂಬಾರ್ದ. ಅದಕ್ಕ ಇವತ್ ರಾತ್ರಿ ಅಳಿಯಂದ್ರ ಮಲಗಿದ್ಮೇಲೆ ನಾವ್ ಅವ್ರ ರೂಮಿಗೆ ಹೋಗಿ ಲಾಕೆಟ್ನ ಕದಿಯೋಣಂತೆ. ಆಯ್ತಮ್ಮ. ಚುಪ್. ಅಮ್ಮ ಕಾಫಿ, ಅಮ್ಮ ಕಾಫಿ ಕೊಡು. ಗುಡ್ ಮಾರ್ನಿಂಗ್ ಕಣೋ ಕಿಶೋರ್. ಗುಡ್ ಮಾರ್ನಿಂಗ್ ಉತ್ತಮ್. ಹಾಯ್ ಕಿಶೋರ್. ಹಾಯ್ ಮೈಥಿಲಿ.
ನೀವ್ಯಾಕೆ ನಮ್ಮ ಮನೇಲಿದ್ದೀರಾ? ಅಷ್ಟಕ್ಕೂ ಯಾವಾಗ ಬಂದ್ರಿ? ಯಾಕೆ ಬಂದ್ರಿ? ಯಾಕಂದ್ರೆ ನಿನ್ನನ್ನ ಸಾಯಿಸೋದಕ್ ಬಂದ್ವಿ. ನನ್ನ ಸಾಯಿಸ್ತೀರಾ? ವಾಟ್ ಯು ಥಿಂಕ್ ಅಬೌಟ್ ಮೀ? ಹೂ ಆಮ್ ಐ? ಆಮ್ ಎ ಬಿಗ್ ಬಿಸ್ನೆಸ್ ಮ್ಯಾನ್. ಒಂದು ಫೋನ್ ಕಾಲ್ ಕಮಿಷನರ್ಗೆ ಮಾಡಿದ್ರೆ ಸಾಕು, ನಿಮ್ಮನ್ನ ಎತ್ಕೊಂಡೋಗಿ ಸೆಲ್ ಒಳಗಡೆ ಹಾಕ್ತಾರೆ. ಅಯ್ಯೋ ಅಯ್ಯೋ ಕಿಶೋರ್, ಕಮಿಷನರ್ಗೆ ಕಾಲ್ ಮಾಡಬೇಕು ಅಂದ್ರೆ ಮೊದಲು ನಿನ್ ಪ್ರಾಣ ಇರ್ಬೇಕಲ್ವಾ? ಹೇ, ವಾಟ್ ಆರ್ ಯು ಟಾಕಿಂಗ್? ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ಯುವರ್ ಡೆತ್. ನಿಮ್ಮಿಬ್ಬರಿಗೂ ತಲೆ ಕೆಟ್ಟಿದ್ಯಾ? ನನ್ನ ಮನೇಲೆ ನನ್ನನ್ನು ಸಾಯಿಸ್ತೀರಾ? ಹೇಗೆ ಸಾಯಿಸ್ತೀರಾ? ಹೇಗೆ ಸಾಯಿಸ್ತೀರಾ? ಅಲ್ಲಿ ಸ್ವಲ್ಪ ನೋಡು.